ಸುಧಾಕರ್ ವಿರುದ್ಧ ಒಂದು ಆರೋಪ ಮಾಡಿದ್ರಿ, ಈ ಗಣಿಗಳಿಂದ ಎಲ್ಲ ಬೇಜಾನ್ ವಸೂಲಿ ಮಾಡ್ತಿದ್ದಾರೆ. ಅದು ನಾನು ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ನಂದೊಂದು ದೃಢ ಸಂಕಲ್ಪ ಅದು. ಯಾಕೆ ಸರ್ ನಿಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ? ಹಂಗೇನಿಲ್ಲ, ನಾನು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ನನ್ನ ಈಕ್ವಲೆಂಟ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನನ್ನ ಅಭಿಪ್ರಾಯ. ನನಗೆ ಆರ್ ಅಶೋಕ್ ಅವರು, ಯತ್ನಾಳ್ ಅವರು, ಸಿ ಟಿ ರವಿ ಅವರು ನಾನು ಈಕ್ವಲೆಂಟ್ ಅಂತ ಭಾವಿಸಿದ್ದೀನಿ. ಅಂದರೆ ನಾನು ಆ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ ನನ್ನ ಅಭಿಪ್ರಾಯ. ಆ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ. ಇಲ್ಲ, ನನಗೇನು ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ತಂಡ, ನಮ್ಮ ಇನ್ ದ ಸೆನ್ಸ್ ನಮ್ಮ ಕಾಂಗ್ರೆಸ್ ಏನು ತೀರ್ಮಾನ ತಗೊಳುತ್ತೋ ಸ್ವಾಗತ ಮಾಡೋಕ್ಕೆ ನಾನು ಯಾರು, ಬೇಡ ಅನ್ನೋಕ್ಕೆ ನಾನು ಯಾರು? ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. KPCCಯಲ್ಲಿ ಕಸ ಗುಡಿಸು ಅಂದರೂ ನಾನು ಕಸ ಗುಡಿಸ್ತೀನಿ. ಅಲ್ಲ, ನಾನು ರೆಡ್ ಕಾರ್ಪೆಟ್ ಹಾಕೋಕ್ಕೂ ನಾನು ಯಾರು, ಹಾಕದೇ ಇರೋದಕ್ಕೂ ನಾನು ಯಾರು? ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಇದುವರೆಗೂ ನನ್ನನ್ನು ಯಾರೂ ಒಪಿನಿಯನ್ ಕೊಟ್ಟಿಲ್ಲ, ಇನ್ ದ ಸೆನ್ಸ್ ಕೇಳಿಲ್ಲ. ಕೇಳಿದ್ದಿನ ನೋಡೋಣ, ನನ್ನನ್ನು ಕೇಳಲ್ಲ ಅಂತ ನಂಗೆ ನಂಬಿಕೆ ಇದೆ. ಯಾಕೆಂದರೆ CMಗೆ DCMಗೆ ನನ್ನ ದತ್ತುಪುತ್ರ ಇದ್ದಂಗೆ. ಯಾರೇ ದತ್ತುಪುತ್ರನಿಗೆ ಅನ್ಯಾಯ ಆಗಕ್ಕೆ ಬಿಡ್ತಾರ? ನನಗೆ ನಂಬಿಕೆ ಇದೆ, CMಗೆ DCMಗೆ ನಾನು ದತ್ತುಪುತ್ರ ಅಲ್ವಾ? ದತ್ತುಪುತ್ರ ಬೆಳಿಬೇಕು, ನಮ್ಮ ಹಂತಕ್ಕೆ ಬರಬೇಕು ಅಂತ ಅವ್ರಿಗೆ ಇರುತ್ತಲ್ಲ. ಖಂಡಿತವಾಗೂ ನನಗೆ ಅನ್ಯಾಯ ಆಗಕ್ಕೆ ಅವ್ರು ಬಿಡಲ್ಲ. ಅಲ್ಲ, ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ನನ್ನನ್ನು ಯಾರೂ ಟಚ್ ಮಾಡೋಕ್ಕೆ ನಮ್ಮ CM DCM ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಅದು ನಾನು ದತ್ತುಪುತ್ರ. ಈಗ ದತ್ತುಪುತ್ರನಿಗೂ ಪಕ್ಕದ ಮನೆ ಪುತ್ರನಿಗೂ ಡಿಫ್ರೆನ್ಸ್ ಇದೆ ಅಲ್ಲ. ಅವರು ಪಕ್ಕದ ಮನೆ ಪುತ್ರ, ನಾನು ದತ್ತುಪುತ್ರ. ನನ್ನ ಮೇಲೆ ಅಫೆಕ್ಷನ್ ಜಾಸ್ತಿ. ಇಲ್ಲ, ಅವರು ನನಗಂತೂ ನಂಬಿಕೆ ಇದೆ, ಕರೋನಾ ಹಗರಣ ಆಚೆ ಬರುತ್ತೆ. ಬಟ್ ಒಂದಂತೂ ಹೇಳ್ತೀನಿ, ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗಿಯೇ ಹೋಗ್ತಾರೆ. ಸ್ವಲ್ಪ ವಿಳಂಬ ಆಗ್ಬೋದು, ಒಂದಲ್ಲ ಒಂದಿನ ನಾನು ಪವರ್ ಸೆಂಟ್ರಿಗೆ ಬರ್ತೀನಿ. ಆವತ್ತಾದರೂ ಅದನ್ನು ಆಚೆ ತರೋ ಪ್ರಯತ್ನ ಪಡ್ತೀನಿ. ಸರ್, ನಾನು KPCC ಅಧ್ಯಕ್ಷರ ಬಗ್ಗೆ ಮಾತಾಡೋದು ದೊಡ್ಡವನಲ್ಲ. ನೀವು ಹೇಳಿ, KPCC ಕಚೇರಿಯಲ್ಲಿ ಕಸ ಗುಡಿಸೋಕ್ಕೆ, ಇನ್ ದ ಸೆನ್ಸ್ ಪಕ್ಷ ಅಂದರೆ ನನಗೆ ದೇವಾಲಯ ಇದ್ದಂಗೆ. ಆ ದೇವಾಲಯದಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ ಮಾತ್ರ ನನಗಿರೋದು. ಆ ದೇವ್ರು ಯಾರು ಅಂತ ಡಿಸೈಡ್ ಮಾಡೋ ಇದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಚರ್ಚೆಯಲ್ಲಿರೋ ಎಲ್ಲರೂ ದೇವರಿಗೆ ಸಮಾನನೇ. ಸೊ ಹೈಕಮಾಂಡ್ ಅನ್ನೋದು ದೊಡ್ಡ ದೇವರು. ಅವ್ರು ಯಾವ ದೇವ್ರನ್ನಾದರೂ ಪ್ರತಿಷ್ಠಾಪಿಸ್ಲಿ ಅಷ್ಟೇ.